ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಶೀಘ್ರದಲ್ಲೇ ಜೈಲಿನಿಂದ ರಿಲೀಸ್ ಆಗ್ತಾರ ಹಾಗಾದ್ರೆ ಆರೋಪಿ ದರ್ಶನ್ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿ ಆಗಿರುವಂತ ದರ್ಶನ್ಗೆ ಹಾಗಾದ್ರೆ ಬಿಡುಗಡೆ ಭಾಗ್ಯ ಸಿಗುತ್ತಾ? ಜೈಲಿನಲ್ಲಿ ಸೈಲೆಂಟ್ ಆಗಿದ್ದ ದಾಸ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತ ದರ್ಶನ್ ಜೈಲ್ ಸೇರಿ 8 ತಿಂಗಳ ನಂತರ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿತ್ತು. ಸುಪ್ರೀಂ ಕೋರ್ಟ್ ಕಡೆಯಿಂದ ವಜಾ ಆಗಿತ್ತು. ಈಗ ಮತ್ತೆ ಅರ್ಜಿ ಹಾಕೊಳ್ಳೋದಕ್ಕೆ ಅಂತ ಮುಂದಾಗ್ತಿದ್ದಾರೆ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ವಜಾ ಆಗಿತ್ತು ದರ್ಶನ್ ಬೇಲ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 1 ವರ್ಷದಿಂದ ಜೈಲಿನಲ್ಲಿರುವಂತಹ ದರ್ಶನ್ ಈಗ ಇಷ್ಟು ದಿನ ಸೈಲೆಂಟ್ ಇದ್ರು, ಆದ್ರೀಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ವಕೀಲ ರಂಜಿತ್ ರೋಹಟಗಿ ಮುಖಾಂತರ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈ ಹಿನ್ನೆಲೆ ಜಾಮೀನು ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹೋಗಿದೆ. ಏಪ್ರಿಲ್ 27ನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ದರ್ಶನ್ ಅರ್ಜಿ ಸಲ್ಲಿಸಿ ಮಧ್ಯಂತರ ಜಾಮೀನಿಗಾಗಿ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೇ 4ಕ್ಕೆ ವಿಚಾರಣೆ ನಿಗದಿ ಮಾಡಿರುವಂತಹ ಸುಪ್ರೀಂ ಕೋರ್ಟ್. ಹಾಗಾದ್ರೆ ದರ್ಶನ್ಗೆ ರಿಲೀಸ್ ಭಾಗ್ಯ ಸಿಗುತ್ತಾ? ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಇಲ್ಲಿವರೆಗೂ ಕೂಡ ದರ್ಶನ್ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ ಅಂತ ಇದ್ವಿ, ಆದ್ರೀಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಈಗ ಬೇಲ್ಗೋಸ್ಕರ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಮುಂದೆ ಏನಾಗಬಹುದು ಅಂತ, ಬೇಲ್ ಸಿಗುವಂತ ಸಾಧ್ಯತೆಗಳಿದೆಯಾ? ಸೌಖ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ರದ್ದಾದಂಥ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗು ಪರಪ್ಪನಗರ ಜೈಲು ಸೇರಿದ್ರು. ಈಗ ಮತ್ತೆ 2ನೇ ಬಾರಿ ಜೈಲಿಗೆ ಹೋಗಿ ಬರೋಬ್ಬರಿ 8 ತಿಂಗಳು ಕಳೀತಾ ಇದೆ. ಈ ನಡುವೆ ಮತ್ತೆ ವಕೀಲರ ಮುಖಾಂತರ ಸುಪ್ರೀಂ ಕೋರ್ಟ್ ಕದ ತಟ್ಟಿರ್ತಕ್ಕಂಥ ದರ್ಶನ್ ಒಂದು ಜಾಮೀನು ನೀಡುವಂತೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇದೇ ತಿಂಗಳ ಏಪ್ರಿಲ್ 27ನೇ ತಾರೀಕು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರ ವಕೀಲರಂಥ ರೋಹಿಟಿಗೆ ಅಂತಕ್ಕಂಥ ಅವರ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾದಂಥ ಹಿನ್ನೆಲೆಯಲ್ಲಿ ಟ್ರಯಲ್ ಅಂತಿಮಗೊಳ್ಳಬೇಕು. ಟ್ರಯಲ್ ಅಂತಿಮಗೊಂಡು ಕೆಳ ಹಂತದ ನ್ಯಾಯಾಲಯ ಅಂದರೆ ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಯಾವ ತೀರ್ಪು ಬರುತ್ತೆ ಅದನ್ನು ಪ್ರಶ್ನಿಸಿ ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇತ್ತು. ಆದರೆ ಇಲ್ಲಿ ಏನು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆದಂಥ ಹಿನ್ನೆಲೆಯಲ್ಲೇ ಆತ ಜೈಲು ಪಾಲಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು 6-7 ತಿಂಗಳ ಬಳಿಕ ಮತ್ತೆ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅನ್ನೋ ಒಂದು ಕಾನೂನು ಸಲಹೆಯನ್ನು ಪಡೆದುಕೊಂಡು ಈಗ 8 ತಿಂಗಳಾಗಿದೆ. ಪರಪ್ಪನಗರ ಜೈಲಿನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಉಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಉಳಿದ ಆರೋಪಿಗಳ ಜಾಮೀನು ಸಹ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ SPP ಅವರು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಹ ಸಲ್ಲಿಸಿರ್ತಕ್ಕಂಥದ್ದು. ಇದರ ನಡುವೆ ತಮ್ಮ ವಕೀಲರ ಒಂದು ಕಾನೂನು ಸಲಹೆಯನ್ನು ಪಡೆದುಕೊಂಡು ದರ್ಶನ್ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. 27ನೇ ತಾರೀಕು ಸಲ್ಲಿಸಿರ್ತಕ್ಕಂಥ ಅರ್ಜಿ ವಿಚಾರಣೆ ಮೇ 4ನೇ ತಾರೀಕಿಗೆ ನಿಗದಿಯಾಗಿರ್ತಕ್ಕಂಥದ್ದು. ಆವತ್ತು ನಡೀತಕ್ಕಂಥ ವಿಚಾರಣಾ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಆಕ್ಷೇಪಣೆಯನ್ನು ಸಲ್ಲಿಸುವಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ಏನು 4ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಕ್ಕಂಥ ವಿಚಾರಣೆ ಅಲ್ಲಿ ಯಾರಿಗೆ ಅಂದರೆ ದರ್ಶನ್ಗೆ ಮತ್ತೆ ಜಾಮೀನು ಸಿಗುವಂಥ ಸಾಧ್ಯತೆ ಇದೆಯಾ ಅಥವಾ ಈ ಹಿಂದೆ ಒಂದು ಸೂಚನೆಯನ್ನು ಸಹ ಕೊಟ್ಟಿತ್ತು ಹೈಕೋರ್ಟು ಅವರಿಗೆ ಏನೋ ಒಂದು ಜಾಮೀನನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಕಾನೂನು ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಜೊತೆಗೆ ಅವರಿಗೆ ಪರಪ್ಪನಗರ ಜೈಲಿನಲ್ಲಿ ರಾಜಾತಿಥ್ಯವನ್ನು ಸಹ ಕೊಳ್ಳಾಗ್ತಾ ಇದೆ. ಈ ರೀತಿಯಾದಂಥ ಒಂದು ರಾಜಾತಿಥ್ಯ ಕೊಟ್ಟಿದ್ದೇ ಮತ್ತೆ ಬೆಳಕಿಗೆ ಏನಾದರೂ ಬಂದರೆ, ನಮ್ಮ ಗಮನಕ್ಕೆ ಬಂದರೆ ಯಾವ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಮಗೆ ಗೊತ್ತಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ವಾರ್ನಿಂಗ್ ಸಹ ಕೊಟ್ಟಿತ್ತು. ಈಗ ಅದೇ ಸುಪ್ರೀಂ ಕೋರ್ಟ್ಗೆ ಇವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಹಿಂದೆ ಯಾವ ಕಾರಣಕ್ಕಾಗಿ ಜಾಮೀನನ್ನು ರದ್ದು ಮಾಡಲಾಗಿತ್ತು, ಈಗ ಜಾಮೀನು ಕೊಡಬಹುದಾ ಅಥವಾ ಟ್ರಯಲ್ ಕಂಪ್ಲೀಟ್ ಆದಂಥ ಬಳಿಕ ಅರ್ಜಿ ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡಬಹುದು ಅನ್ನೋದು ಮೇ 4ನೇ ತಾರೀಕು ನಡೀತಕ್ಕಂಥ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬರಲಿದೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.
ದರ್ಶನ್ ಜೊತೆ ಹಳೆ ಮುನಿಸನ್ನ ಮರೆತ್ರ ಆಕ್ಷನ್ ಪ್ರಿನ್ಸ್ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ. ಕಾರಣ ದರ್ಶನ್ ಧ್ರುವ ಸರ್ಜಾ ಮಧ್ಯೆ ಈಗ ಎಲ್ಲವೂ ಓಕೆನಾ? ಈ ಹಿಂದೆ ಸಾಕಷ್ಟು ಮುನಿಸಿತ್ತು, ಅದೆಲ್ಲದಕ್ಕೂ ಮದ್ದರಿಯುವಂತ ಕೆಲಸ ಆಯ್ತಾ ಅಂತ. ಕಾವೇರಿ ಹೋರಾಟದಲ್ಲಿ ದಚ್ಚು ಧ್ರುವ ಮನಸ್ತಾಪ ಕಾಣಿಸ್ಕೊಂಡಿತ್ತು. ಒಂದೇ ವೇದಿಕೆಯಲ್ಲಿದ್ರೂ ಕೂಡ ಮಾತನಾಡಿರಲಿಲ್ಲ ದರ್ಶನ್ ಮತ್ತೆ ಧ್ರುವ ಸರ್ಜಾ. ದರ್ಶನ್ಗೆ 3 ಪ್ರಶ್ನೆ ಕೇಳಬೇಕು ಅಂತ ಧ್ರುವ ಸರ್ಜಾ ಹೇಳಿದ್ರು. ಇತ್ತೀಚೆಗೆ ಕೆಡಿ ಸಾಂಗ್ ರಿಲೀಸ್ ವೇಳೆ ವಿಷ್ಣುವರ್ಧನ್, ದರ್ಶನ್, ಅಪ್ಪು ಫ್ಯಾನ್ಸ್ಗೆ ಧನ್ಯವಾದವನ್ನ ತಿಳಿಸಿದ್ರು. ಹಾಗಾದ್ರೆ ಈ ಮೂಲಕ ಮುನಿಸು ಸರಿ ಹೋಯ್ತು ಅನ್ನುವಂತ ಸಂದೇಶ ಕೊಟ್ರ. ಇದೀಗ ಮತ್ತೆ ಧ್ರುವ ಸರ್ಜಾ ಸ್ನೇಹದ ಹಸ್ತ ಸಂಕೇತ. ಚಿತ್ರದ ರಂಗದ ದಿಗ್ಗಜರ ಫೋಟೋ ಶೇರ್ ಮಾಡಿದಂತ ಧ್ರುವ ಜೋಡೆತ್ತು ಹಾಡಿಗೆ ಧ್ರುವ ಸರ್ಜಾ ಕೊಲಾಜ್ ಮಾಡಿದಾರಂತೆ. ಹೀಗಾಗಿ ಧ್ರುವ ಸರ್ಜಾ ಪೋಸ್ಟ್ಗೆ ದರ್ಶನ್ ಫ್ಯಾನ್ಸ್ ಈಗ ಫುಲ್ ಖುಷಿಯಾಗಿದ್ದಾರೆ. ದರ್ಶನ್ ಧ್ರುವ ಸರ್ಜಾ ವೈಮನಸ್ಸಿಗೆ ಹಾಗಾದ್ರೆ ಬ್ರೇಕ್ ಬಿತ್ತ? ಇಬ್ಬರು ಕೂಡ ಈಗ ಆ ವೈಮನಸ್ಸನ್ನ ಮರೆತು ಮತ್ತೆ ಒಂದಾದ್ರ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಆ ಪೋಸ್ಟ್ ಅನ್ನ ಕೂಡ ನೀವು ಗಮನಿಸಬಹುದು. ಜೊತೆಗೆ ಫ್ಯಾನ್ಸ್ ಫುಲ್ ಖುಷಿಯಾಗಿ ಕಮೆಂಟ್ಸ್ ಹಾಕಿದ್ದಾರೆ, ಅದನ್ನು ಕೂಡ ಗಮನಿಸಬಹುದು. ಹಿಂದೆ ಕಾವೇರಿಗೆ ಸಂಬಂಧಪಟ್ಟ ಹೋರಾಟ ಏನ್ ನಡೀತಾ ಇತ್ತು, ಆ ವೇದಿಕೆಯಲ್ಲಿ ಇಬ್ರು ಎದ್ರಾಬದ್ರೆ ಕಾಣಿಸ್ಕೊಂಡಿದ್ರು, ಮಾತನಾಡಿರ್ಲಿಲ್ಲ. ಅವರಿಬ್ರು ಮಧ್ಯೆ ವೈಮನಸ್ಸಿದೆ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ಆದ್ರೀಗ ಆ ವೈಮನಸ್ ಎಲ್ಲವೂ ಕೂಡ ಹೋಗಿ ಸರಿ ಹೋದ್ರ ಹಾಗಾದ್ರೆ ದರ್ಶನ್ ಮತ್ತೆ ಧ್ರುವ ಸರ್ಜಾ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಕೀರ್ತಿ ಪಾಟೀಲ್. ದರ್ಶನ್ ಮತ್ತೆ ಧ್ರುವ ಸರ್ಜಾ ಮಧ್ಯೆ ಇದ್ದಂತ ಆ ವೈಮನಸ್ಸಿಗೆ ಮದ್ದರಿಯುವಂತ ಕೆಲಸ ಆಯ್ತಾ? ಆದ್ರೂ ಹೇಗಾಯ್ತು ಈ ಪೋಸ್ಟ್, ಅದರ ಮುನ್ಸೂಚನೆನಾ ಅಂತ? ಹಲವು ವರ್ಷಗಳಿಂದ ಸಹ ಧ್ರುವ ಸರ್ಜಾ ಹಾಗೂ ದರ್ಶನ್ ಇಬ್ಬರ ನಡುವೆ ಏನಾದ್ರೂ ವೈಮನಸ್ಸಿದ್ಯಾ? ವೈಮನಸ್ಸಿದ್ರೂ ಸಹ ಏನ್ ಆಗಿರಬಹುದು ಅನ್ನೋ ಒಂದು ಕುತೂಹಲದ ಪ್ರಶ್ನೆ ಅಭಿಮಾನಿಗಳಲ್ಲಿತ್ತು. ಆ ಕ್ಲಾರಿಟಿ ಬೇಕು ಅನ್ನುವಂಥದ್ದನ್ನ ಕೇಳಿದಾಗ ಧ್ರುವ ಸರ್ಜಾ ಅವರು ತಮ್ಮ ಹುಟ್ಟುಹಬ್ಬದ ಅಂದು ಕಳೆದ 2 ವರ್ಷ ಹಿಂದೆ ನಡೆದಂತಹ ಹುಟ್ಟುಹಬ್ಬದಲ್ಲಿ ಹೇಳ್ಕೊಂಡಿದ್ರು, ನಾನು ದರ್ಶನ್ ಅವ್ರಿಗೆ 3 ಪ್ರಶ್ನೆಗಳನ್ನ ಕೇಳಬೇಕು, ಅದಾದ್ಮೇಲೆ ಕ್ಲಾರಿಟಿ ಸಿಗುತ್ತೆ, ನನಗೂ ಇನ್ನೂ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಎಲ್ಲೋ ಇದಕ್ಕೆ ವೈಮನಸ್ಸು, ಪ್ರೇಮ ಬರಹ, ಸಿನಿಮಾ ವ್ಯವಹಾರದಲ್ಲಿ ಏನಾದ್ರೂ ಶುರುವಾಗಿರಬಹುದಾ? ಡಿಸ್ಟ್ರಿಬ್ಯೂಷನ್ ಮಲ್ಲಿಕಾರ್ಜುನ್, ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಯಾರಾಗಿದ್ರು ಮಲ್ಲಿಕಾರ್ಜುನ್, ಅವರು ಡಿಸ್ಟ್ರಿಬ್ಯೂಷನ್ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು. ಅಥವಾ ಈ ಹಣದ ವಿಚಾರದಲ್ಲಿ ಏನಾದ್ರು ವೈಮನಸ್ಸು ಆಗಿರ್ಬಹುದಾ ಅನ್ನುವಂಥದ್ದು ಬಂದಾಗ ಇತ್ತೀಚೆಗಷ್ಟೇ ಗ್ಯಾರಂಟಿ ನ್ಯೂಸ್ ಇಂಟರ್ವ್ಯೂ ಮಾಡಿದ್ರು. ಆ ಸಂದರ್ಶನದಲ್ಲಿ ಧ್ರುವ ಸರ್ಜಾ ಅವರು ಹೇಳ್ಕೊಂಡ್ರು, ಖಂಡಿತವಾಗ್ಲೂ ವ್ಯವಹಾರ ಇರಬಹುದು, ದುಡ್ಡಿಗೋಸ್ಕರ ಸರ್ಜಾ ಫ್ಯಾಮಿಲಿ ಇರ್ಬೋದು, ತೂಗುದೀಪ ಫ್ಯಾಮಿಲಿ ಇರ್ಬೋದು, ಯಾವತ್ತಿಗೂ ದೂರ ಆಗೋದಿಲ್ಲ, ಇದು ಬೇರೆನೇ ಇದೆ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊಂಡಿದ್ರು. ಅಂದ ಹಾಗೆ ಇವತ್ತು ಅವರು ಪೋಸ್ಟ್ ಮಾಡ್ಕೊಂಡಿರೋದ್ರಲ್ಲಿ ನಾವು ಕ್ಲಾರಿಟಿ ತಗೋಬಹುದು. ಇನ್ನು ಇತ್ತೀಚೆಗೆ 1-2 ದಿನಗಳ ಹಿಂದೆ ಕೆಡಿ ಸಾಂಗ್, ಕಾಳಿ ಸಾಂಗ್ ಒಂದು ರಿಲೀಸ್ ಆಯ್ತು. ಆ ಸಂದರ್ಭದಲ್ಲಿ ಸುದೀಪ್ ಅವರು ಸಹ ಉಪಸ್ಥಿತರಿದ್ರು. ಈ ಸಂದರ್ಭದಲ್ಲಿ ಧ್ರುವ ಅವರು ಕೂಡ ಹೇಳ್ಕೊಂಡ್ರು, ದರ್ಶನ್ ಅಭಿಮಾನಿಗಳಿಗೆ, ವಿಷ್ಣುವರ್ಧನ್ ಸರ್ ಅಭಿಮಾನಿಗಳಿಗೆ ಹಾಗೂ ಅಪ್ಪು ಅಭಿಮಾನಿಗಳಿಗೆ ತುಂಬಾ ಧನ್ಯವಾದಗಳು. ನನ್ನ ಸಿನಿಮಾ ಕೆಡಿ ಸಿನಿಮಾವನ್ನ ಫಸ್ಟ್ ಶೋ ವೀಕ್ಷಿಸೋಕೆ ಟಿಕೆಟ್ ನ ಖರೀದಿಸಿದ್ದಾರೆ, ಸೊ ಹೀಗಾಗಿ ಧನ್ಯವಾದಗಳು ಅನ್ನುವಂಥದ್ದನ್ನ ಹೇಳಿದ್ರು. ಒಂದ್ ಕಡೆ ಅಲ್ಲೂ ಸಹ ಒಂದು ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸಿದ್ರು. ಇಂಥ ವ್ಯಕ್ತಿತ್ವ ಇರುವಂತಹ ಮನುಷ್ಯನ ಹೇಗೆ ಹೇಟ್ ಮಾಡಕ್ ಸಾಧ್ಯ? ಮಾರ್ಟಿನ್ ಸಿನಿಮಾದಲ್ಲಿ ಏನು ಒಂದು ತಳುಕುಗಳನ್ನ ಕೇಳ್ಪಟ್ಟಿದ್ರು, ದರ್ಶನ್ ಅಭಿಮಾನಿಗಳು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಎಲ್ಲೋ ಕೆಡಿ ಸಿನಿಮಾಗೆ ದರ್ಶನ್ ಅಭಿಮಾನಿಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಒಂದು ಪಾಸಿಟಿವ್ ವೈಬ್ ಈಗ ಕಾಣಿಸ್ತಿರುವಂತದ್ದು. ಆ ಪೋಸ್ಟ್ ಇರಬಹುದು, ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾವ ಸಹೋದರರಿದ್ದಾರೆ, ದಿನಕರ್ ತೂಗುದೀಪ ಹಾಗೂ ದರ್ಶನ್ ಅವರು ಇಬ್ಬರ ಜೊತೆಗಿನ ಫೋಟೋಗಳನ್ನ ಹಂಚ್ಕೊಂಡು ಇವತ್ತು ಒಂದು ಖುಷಿಯನ್ನ ವ್ಯಕ್ತಪಡಿಸಿರುವಂತದ್ದು. ಎಲ್ಲೋ ಕೆಡಿ ಸಿನಿಮಾಗ ಒಂದು ಪಾಸಿಟಿವ್ ವೈಬ್ ಹಾಗೂ ಸೆಲೆಬ್ರೇಷನ್ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಳ್ಳಕ್ಕೆ ಇದೊಂದು ನಾಂದಿ ಹಾಡ್ಬೋದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಕೀರ್ತಿ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.